ಕೊಟ್ಬಿಟ್ಟ ಕಪ್ಪೆ 40,000ಕ್ಕೆ. ಅವ್ನು ರಾಕಿ ತೊಗೊಂಡು ಒಳ್ಳಿಲ್ಲ ಫಸ್ಟ್ ದುಡ್ಡು ಕೊಟ್ಟ, ತೊಗೊಂಡೋಗ್ತೀನಿ ಅಂದ. ಸ್ವಲ್ಪ ದಿನ ಬಿಟ್ಟು ಬಂದ ತೊಗೊಳಕ್ಕೆ. ಅಷ್ಟೊತ್ತಿಗೆ ಈ ನನಗೆ ಏನು ಮಾಡ್ತಾನೆ, ನೈಟೆಲ್ಲ ಕುತ್ಕೊಂಡು ಹೆಲಿಕಾಪ್ಟರ್ ಹಾರ್ಸ್ಬಿಟ್ಟಾರೆ. 40,000 ಹಾರ್ಕೊಂಡು ಹೋಗ್ಬಿಟ್ಟೈತೆ. ಬೆಳಗ್ಗೆ ಎದ್ದು ನೋಡ್ತಾನೆ, ಕೆಲ್ಸಕ್ಕೆ ಹೋಗ್ಬೇಕು, ಗಾಡಿ ಬೇಕು. ಇಲ್ಲಿ ಹುಡುಗ ಗಾಡಿ ಒಯ್ತೀನಿ ಅಂತ ಇವನು ಬಂದಾನೆ. ದುಡ್ಡು ಅಂದರೆ ಅವನು ಹೊಸ ಗಾಡಿ ತೊಗೊಳಕ್ಕೆ ಗಾಡಿ ಕೊಟ್ಟಿದ್ದ, ಹೊಸ ಗಾಡಿ ತೊಗೊಳಕ್ಕೆ ದುಡ್ಡಿಲ್ಲ. ಏನು ಮಾಡೋಣ, ಹೆಂಗೆ ಮಾಡೋಣ ಅಂತ ಒಂದು ವಾರ ಕದ್ದ ಮುಚ್ಚಿ ಓಡಾಡ್ದ, ಕೊಡಲಿಲ್ಲ ಗಾಡಿ. ಆಮೇಲೆ ಅವನು ಬಂದ, ಕೇಳ್ದೆಲ್ಲ ಮಾಡ್ದಂದ. ಆಮೇಲೆ ಸಿಕ್ಕಿದ ಒಂದು ದಿವಸ. ಅವತ್ತು ನಾನೇ ಹಾಕೊಟ್ಟಿದ್ದೆ ಆ್ಯಕ್ಚುಲಿ, ರೂಮಲ್ಲಿ ಅವನೇ ಹೋಗಿ ಸಿಗ್ತಾನೆ, ಗಾಡಿನ ಐತೆ ಆಚೆಯಿಂದ. ಹೌದಾ ಸರಿ ಅಂತೇಳಿ ರಾಕಿ ಬಂದು ಲಾಕ್ ಮಾಡಿ ಈಸ್ಕೊಂಡು ಹೋದ. ಆಮೇಲೆ ಏನು ಮಾಡ್ದ, ಅವತ್ತು ನೈಟ್ ಅವನು ನನ್ನ ಹತ್ರ ಬಂದ ಐಡಿಯಾ ಕೇಳೋ ಇಲ್ಲಿ ಇವಾಗ ಏನು ಮಾಡೋನು, ಫ್ಲಾಪ್ ಆಗಿದ್ದೀನಿ ಅಂತಂದ. ಅವು ಎಂತ ಚಾಕು ತಂದ ಗೊತ್ತಾ ಅವನಿಗೆ ಎದುಸಕ್ಕೆ, ಬಟ್ರ್ ಕಲ್ಸ ಚಾಕು ತಂತಾನೆ. ಅದು ಮೂಗು ಕೊಯ್ದ್ರು ಕೊಯ್ಯಲ್ಲ. ನಾನು ನೋಡು ಫೋರ್ಸ್ ಎಲ್ಲ ಕೊಟ್ಟು ಬೀಟ್ರೋಟ್ ಕೊಯ್ದ್ರು ಅದು ಕೊಯ್ತಿಲ್ಲ. ಅದೇ ಥರ ಅವ್ನು ಗೆಲ್ಲಿ ಚುಚ್ಚಿದ್ರೆ ಸಾಯಲ್ಲ ಅವನು. ಅದೇನೋ ಗೆಲ್ಲಿವರೆಗೆ ಇದು ಹೊಡೆದಂಗೆ ಆಗತ್ತೆ ಅವ್ನಿಗೆ ಚುಚ್ಚಿದ್ರೆ. ಆಮೇಲೆ ಬಂದ ನೈಟೆಲ್ಲ ನನ್ನ ಜೊತೆ ನೋಡೋ ಒಂದು 10,000 ಕೊಡೋ ಮಚ್ಚಿ ಅಂತ ಕೇಳ್ದ. ಹೌದಾ, ಕಾಸಿಲ್ಲ ಕಣೋ, ನಾನು ಫ್ಲಾಪ್ ಅಂತಂದೆ. ಏನೋ ಐಡಿಯಾ ಕೊಡು, ಆ ಬ್ಯಾಟ್ರಿ ಗಾಡಿ ತೋತಿದ್ದಲ್ಲ ಬಾಡಿಗೆಗೆ, ಹೆಂಗೆ ಏನು ಅಂತ ಎಲ್ಲ ಹೇಳಿದೆ ಅದಕ್ಕೆ. ಸರಿ ಆಯಿತು ಅಂದ. ಮತ್ತೆ ಒಂದು ಐಡಿಯಾ ಐತೆ ಕೊಡ್ಲಾ ಅಂದೆ. ಏನು ಅಂತ, ಗಾಡಿ ಕೊಟ್ಟಿದೆಯಲ್ಲ ಇನ್ನೊಂದು ಕೀ ಐತಾ ಅಂದೆ. ಹೋಯ್ತು ಕಣೋ ನನ್ನ ಹತ್ರ, ಏನು ಮಾಡೋಣ ಹೇಳು ಈಗ ಅಂದ. ಗಾಡಿ ವಾಪಸ್ ಎತ್ಬಿಡೋಣ ಅಂದೆ. ಹೌದಾ, ಹೆಂಗೆ ಅಂದ. ಏನೆಲ್ಲ ಕೀ ನಂಗೆ ಕೊಡು, ನಾನು ಹೋಗಿ ಗಾಡಿ ಎತ್ಕೊಂಡ್ಬಂದು ನಿನ್ಗೆ ಕೊಡ್ತೀನಿ, ನನಗೇನು ಕೊಡ್ತೀಯಾ ಅಂತಂದೆ. 10,000 ಕೊಡ್ತೀನಿ ಅಂದ. ಹೌದಾ ಸರಿ ಆಯ್ತು, ಇವತ್ತು ನೈಟೇ ಡೀಲ್ ಮಾಡೋಣ, ಹೋಗೋಣ ಅಂದೆ. ಸರಿ ಆಯಿತು ಅಂದ. ಅದೇ ಖುಷಿಗೆ ಏನಿಲ್ವಾ ಅಂದೆ. ಸರಿ ಅಂದ. ಪಾರ್ಟಿ ಮಾಡಿದ್ವಿ, ಎಣ್ಣೆ ಹೊಡೆದ್ವಿ. ಯಾರು ಕೊಟ್ಟರು ದುಡ್ಡು? ಅವನೇ ಕಪ್ಪನೆ ಕೊಟ್ಟನಾ. ಎಣ್ಣೆ ಹೊಡೆದ್ಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಮೇಲೆ ಮನೆ ಕಡೆ ನಾನು ಟೆರಸಲ್ಲಿ ಚಳಿ ಆಗ್ತಾಯಿತ್ತು, ಬೆಳೆಸಿಟ್ಟತ್ತಿಗೂ ಮನೆ ಕಡೆ. ಅವನು ಹೋಗಿ ಮನೆ ಕೊಡ, ಬರ್ತೀನಿ ಕಣ 3 ಗಂಟೆಗೆ ಬರ್ತೀನಿ, ಹೋಗೋಣ ಹೋಗೋಣ ಯಾಕಂದ್ರೆ ಕುಡಿದು ಒಂದು ಕ್ವಾಟ್ರು ಹೆಸರು ಹೇಳಿದಿಲ್ಲ ಅದಕ್ಕೆ. 3 ಗಂಟೆಗೆ ಎದ್ದು ಬಂದ, ನಡಿ ಹೋಗೋಣ. ನನಗೆ ಒಳ್ಳೆ ನಿದ್ದೆ, ಅವನು ಹೋಗಂತೇಳ ಬೈದ್ಬಿಟ್ಟೆ. ಚುಟ್ಗೆ ನಂಬಿದ್ರೆ ಹಿಂಗೆ ಅಂತೇಳಿ ಹೇಳ್ಕೊತ ಹೋದಾಯ್ತೆ. ಹೋಗಿ ಮನ್ಗೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ನು ಹೋಗಿ ಮತ್ತೆ ಸ್ಕೆಚ್ ಹಾಕಿ ಬಂದವನಲ್ಲ, ಅವ್ನ ಕೈಲಿ ಆಗಿಲ್ಲ, ಧೈರ್ಯ ಸಾತಿಲ್ಲ, ಬಿಟ್ಟಾನೆ. ಯಾವ ತರ ಅಂದ್ರೆ ದೃಶ್ಯ ಫಿಲಮ್ ನೋಡಿದ್ಯಾ? ಅದ್ರಲ್ಲಿ ನಾನು ಊರಲ್ಲೇ ಇಲ್ಲ ಅಂತ ಎಲ್ಲ ಫೇಕ್ ಇದ್ ಕೊಡ್ತಾನಲ್ಲ, ಮಂಗಳೂರಿಗೆ ಹೋಗಿದ್ದೀನಿ, ಟಿಕೆಟ್ ಎಲ್ಲ ತಗೊಂಡವನೆ, ಗಾಡಿ ಬಗ್ಗೆ 2 ದಿವಸ ಸ್ಟೋರಿ ಎಲ್ಲ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡ್ಬಿಟ್ಟು ನಮಗೂ ನಾವು ಮಂಗಳೂರಲ್ಲವನೇ ಅಂತಾನೆ ಅನ್ಕೊಂಡಿದೀವಿ. ನಾವು ಕುಂದಾಪುರ ಮಂಗಳೂರು ಆ ಕಡೆ ಹೋಗೋಣ ಅನ್ಕೊಂಡೆ. ಊರ್ಗೆ ಹೋಗ್ತೀನಿ ಅಂತ ಹೇಳ ಶೂಟಿಂಗ್ ನಮ್ಸಕ್ಕೆ ಸ್ಟೇಟಸ್ ಬೇರೆ ಹಾಕೋನೆ, ಕಾರಲ್ಲಿ ಹೋಗ್ತಿರೋದು, ಅದು ಯಾವ್ದೋ ಹಳೇದದು ಎಲ್ಲ ಹಾಕೋನೆ. ಪಕ್ಕ ಇವ್ರು ಅಲ್ವೇ ಅಲ್ಲ ಅನ್ನೋ ಥರ. ಆಮೇಲೆ ನೋಡಿದ್ರೆ 2 ದಿವಸ ಬಿಟ್ಟು ರಿಸಲ್ಟ್ ಇಲ್ಲಿ ಗೊತ್ತಾಯ್ತಲ್ಲ, ಇವ್ನು ಕಾಲ್ ಮಾಡ್ದೆ ಗಾಡಿ ಎತ್ತವನೆ ಅಂತೇಳಿ. ಹೌದಾ, ನನಗೆ ಅವತ್ತೇ ಡೌಟ್ ಬಂತು. ಐಡಿಯಾ ಎಲ್ಲ ನಾನೇ ಕೊಟ್ಟಿದ್ದೆ, ನನ್ನ ಮಗ ಯೂಸ್ ಮಾಡ್ಕೊಂಡವನೇ ನಾನು ಬಿಟ್ಟು ಅಂತ ಅಂದ್ಕೊಂಡೆ. ಅಲ್ಲಿ ಕಪ್ಪೆ ಫೋನ್ ಹಾಕ್ತೆ. ಏನಪ್ಪ ಮಾಮ್ 10,000 ಉಳಿಸ್ಬಿಟ್ಟಲ್ಲ ಅಂತ ಹೇಳಿದ್ದೆ. ಯಾವ 10,000 ಅಂದೆ. ಮತ್ತೆ ನಾನು ಕೊಡ್ಬೇಕಾಗಿರೋ 10,000 ಉಳಿಸ್ದಲ್ಲ ಅಂದೆ. ಇಲ್ಲ ಅಂದೆ. ಈಗ ಸ್ಪೀಡಿಗೆ 10,000 ಹಾಕಿದ್ರೆ ಸರಿ, ಇಲ್ಲ ಹಾಕ್ಕೊಡ್ತೀನಿ ಅಂದೆ. ಇಲ್ಲ ತೋಡಿಲ್ಲ ಅಂತ ಫುಲ್ ಡವ್ ಮಾಡ್ದ. ಡವ್ ಒಂದು ವಾರಕ್ಕೆ ಹಂಗೆ ಹೇಳ್ದ. ಹೌದಾ ಸರಿ ಬಿಡು. ಅದು ಯಾವುದು ಶ್ರೀರಾಮ್ಪುರದಲ್ಲೈತಾ ಏನು ಇದ್ರಲ್ಲೈತಾ ಗುಜರಿಯಲ್ಲಿ ಐತಾ ಗಾಡಿ ಅಂತ ನಾನಂದೆ. ಯಾವ ಗಾಡಿ ಏನು ಅಂತ ಹಿಂಗೆ ಡವ್ ಮಾಡ್ದೆ. ಹೌದಾ ಸರಿ ಆಯ್ತಂದ್ರೆ ಇದು ಮಾಡ್ದೆ. ಮತ್ತೆ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡೆ, ಫೋನ್ ಯಾಕೆ ಎತ್ತಾ ಇಲ್ಲ ಅಂದೆ. ಇಲ್ಲ ನಂದು ಇಲ್ಲಿ ನೆಟ್ವರ್ಕ್ ಇಲ್ಲ, ಚಾರ್ಜ್ ಇಲ್ಲ, ಅದು ಹೌದಾ ಸರಿ ಅಂತಂದರೆ ಮುಂದೊಂದು 2 ದಿವಸ ಸ್ವಿಚ್ ಆಫ್ ಮಾಡಿಬಿಟ್ಟ. ಇವನ್ನೆಲ್ಲ ಹುಡುಕ್ತಾ ಇದ್ದ. ಇವ್ನದು ರಿಸಲ್ಟ್ ಬಂತು. ಇವ್ನು CCTV ತೆಗೆಸ್ಬಿಟ್ಟು ಒಂದು ವೀಡಿಯೋ ಕಳಿಸ್ದ. ನೋಡಿಲ್ಲಿ ಇದು ಇವನೇನಾ ಅಂತ. 100% ಯಾವ ಚಿಕ್ಕ ಹುಡುಗನ ಮುಂದೆ ಹೋಗಿ ಹೇಳಿದ್ರು ಇವನೇ ಅಂತ ಹೇಳ್ತಾರೆ. ನಡಿ ಹೋಗೋಣ ಸ್ಟೇಷನ್ಗೆ ರಾಕಿ ಅಂತ. ಹೌದಾ ಸರಿ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟ. ಅವನು ಕೊಟ್ಟ ಮೇಲೆ ಅವ್ರು ಫೋನ್ ಮಾಡಿದ್ರಲ್ಲ,